ನಮಸ್ತೆ. ಭೂಮಿಕಾ ವಿಭಾಗದ ಪ್ರಥಮ PUC ಸಂಸ್ಕೃತದ ಕೊನೆಯ ಪಾಠದಲ್ಲಿ ನಾವಿದ್ದೇವೆ. ಒಂದು ಅರ್ಧ ಗಂಟೆಗಳ ಕಾಲ ಸಂಸ್ಕೃತ ಪ್ರಪಂಚದಲ್ಲಿ ವಿಹಾರ ಮಾಡಿ ಬರೋಣ ವಿದ್ಯಾರ್ಥಿಗಳೇ. ಕಳೆದ ತರಗತಿಯಲ್ಲಿ ಕಥೆಗಳ ಬಗ್ಗೆ ಒಂದಷ್ಟು ಕೇಳಿದ್ದೇವೆ. ಕಥೆಗಳು ಯಾಕೆ ಬೇಕು ಅಂತ. ಕೆಲವರು ಅದರಿಂದ ಪ್ರೇರಿತರಾಗಿ ಕಥೆಯನ್ನು ಓದಿಕೊಂಡು ಬಂದಿರಬಹುದು, ಸಂತೋಷ. ಇವತ್ತಿನ ವಿಷಯ ಸುಭಾಷಿತಗಳು ಅಂತ. ಇದು ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇದು ಸುಭಾಷಿತ ತುಂಬ ಸರಳ ಕೂಡ, ಆದರೆ ಅರ್ಥವನ್ನು ಯೋಚನೆ ಮಾಡಿದರೆ ಅಷ್ಟೇ ಸೀರಿಯಸ್ ಆಗಿರುವಂಥ ವಿಷಯ. ಫಾಲೋ ಮಾಡೋದು ಅಷ್ಟು ಕಷ್ಟ ಇದೆ ಅಂತ. ಸುಭಾಷಿತಗಳು. ಸುಷ್ಟು ಭಾಷಿತಂ ಸುಭಾಷಿತಂ, ಒಳ್ಳೆಯ ಮಾತು ಸುಭಾಷಿತ. ಚೆನ್ನಾಗಿರುವ ಮಾತಿಗೆ ಸುಭಾಷಿತ ಅಂತ ಹೇಳೋದು. ಪರ್ಯಾಯ ಪದಗಳು ಎಷ್ಟು ಬೇಕಾದರೂ ಇರ್ಬೋದು. ಹೈಸ್ಕೂಲುಗಳಲ್ಲಿ ಎಕ್ಸಾಮಲ್ಲಿ ಬರೆದು ಸುಸ್ತಾಗಿರುತ್ತೆ, ಆದರೆ ಮೀನಿಂಗನ್ನು ಅಳವಡಿಸ್ಕೊಂಡಿದ್ದೀರಾ ಅನ್ನೋದು ಪ್ರಶ್ನಾರ್ಥಕ. ಸುಷ್ಟು ಭಾಷಿತಂ ಸುಭಾಷಿತಂ, ಒಳ್ಳೆಯ ಮಾತುಗಳು. ನಿಮಗೆ ಸುಭಾಷಿತ ಪಾಠಕ್ಕೆ ಹೋಗುವ ಮೊದಲು ಒಂದು ಸುಭಾಷಿತವನ್ನು ಹೇಳಿ ಅದರ ಒಳಗಡೆ ಇಳಿವ. ಸುಭಾಷಿತಗಳು ಹಲವಾರು ಪ್ರಸಿದ್ಧವಾಗಿವೆ, ಆದರೆ ಅಪ್ರಸಿದ್ಧವಾದ ನಮಗೆ ಅಗತ್ಯವಾಗಿರುವ ಒಂದು ಸುಭಾಷಿತವನ್ನು ಇವತ್ತು ನಾನು ನಿಮಗೆ ಹೇಳಲಿಕ್ಕಿದ್ದೇನೆ. ಉತ್ತಮೇ ಚ ಕ್ಷಣಂ ಕೋಪ ಮಧ್ಯಮೇ ಘಟಿಕಾದ್ವಯಂ ಅಧಮೇ ಸ್ಯಾದಹೋರಾತ್ರಂ ಪಾಪಿಷ್ಠೇ ಮರಣಾಂತಕಃ. ಯಾವುದರ ಬಗ್ಗೆ ಈ ಸುಭಾಷಿತ? ಕೋಪದ ಬಗ್ಗೆ. ನಿಮಗೆ ಯಾರಿಗೂ ಕೋಪ ಬರಲ್ಲ, ಆದರೂ ಹೇಳ್ತಾ ಇರುವಂಥದ್ದು. ಕೋಪದ ಬಗ್ಗೆ ಇರುವ ಸುಭಾಷಿತ. ಅಪ್ಪ ಅಮ್ಮನ ಹತ್ರ ಅಂತೂ ಕೋಪ ಬರಲೇಬಾರದು ಅಲ್ವಾ? ಅಪ್ಪ ಅಮ್ಮನ ಹತ್ರ, ಗುರುಗಳ ಹತ್ರ ಹಿಂದುಗಡೆಯಲ್ಲೂ ಬೈಬಾರ್ದು. ಉತ್ತಮೇ ಚ ಕ್ಷಣಂ ಕೋಪೋ. ನೀವು ಒಂದು ವೇಳೆ ಉತ್ತಮರಾಗಿದ್ದರೆ, ದಿ ಬೆಸ್ಟ್ ಅನ್ನುವ ಸ್ಟೂಡೆಂಟ್ ಆಗಿದ್ದರೆ, ಕ್ಷಣಂ ಕೋಪ ಬರ್ಬೋದು, ಆಯಿತಾ? ಕೋಪ ಬರ್ಬೋದು, ಆದರೆ ಎಷ್ಟೊತ್ತು? ಒಂದು ಕ್ಷಣ. ಒಂದು ಕ್ಷಣ ಅಂದರೆ ಎಷ್ಟು? ಕಣ್ಣು ಮಿಟುಕಿಸುವಷ್ಟು ಹೊತ್ತು ಮಾತ್ರ. ಅಷ್ಟು ಹೊತ್ತು ಕೋಪ ಬರ್ಬೋದು ನಿಮಗೆ. ಒಂದು ಕ್ಷಣ ಬರ್ಬೋದು. ಶ್ರೀರಾಮಚಂದ್ರನಿಗೂ ಬೇಕಾದಲ್ಲಿ ಕೋಪ ಬಂದಿದೆ. ರಾವಣನನ್ನು ಕೊಲ್ಲುವಾಗ ಹೇಗಿತ್ತವನ ಕೋಪ? ಅಧರ್ಮ ನಾಶವಾಗಬೇಕು, ಧರ್ಮ ಸಂಸ್ಥಾಪನೆ ಆಗಬೇಕು. ಆದರೆ ಅದೇ ರಾವಣ ತಮ್ಮ ವಿಭೀಷಣ, ಶತ್ರುವಿನ ತಮ್ಮ, ಇಲ್ಲಿ ಬರುವಾಗ ಅಷ್ಟು ಆದರ, ಕರುಣೆ, ಪ್ರೀತಿ. ಗೊತ್ತಿತ್ತು ಎಲ್ಲಿ ಧರ್ಮ ಇದೆ, ಎಲ್ಲಿ ಅಧರ್ಮ ಇದೆ ಅಂತ. ಹಾಗಾಗಿ ಉತ್ತಮರಿಗೆ ಕೋಪ ಬೇಕು, ಒಂದು ಕ್ಷಣ ಬೇಕಷ್ಟೇ. ಒಂದು ಕ್ಷಣ ನಿಮಗೆ ಕೋಪ ಬಂದರೆ ನೀವು ಉತ್ತಮರು, ಸರ್ಟಿಫಿಕೇಟ್ ಕೊಟ್ಟು ಬಿಡ್ತೇನೆ. ಮಧ್ಯಮೇ ಘಟಿಕಾದ್ವಯಂ, ಒಂದು ಘಟಿಕ, ಒಂದು ಗಳಿಗೆ ಅಂದರೆ 24 ನಿಮಿಷ. ಘಟಿಕಾದ್ವಯಂ, 2 ಗಳಿಗೆ 48 ನಿಮಿಷ ಬರ್ಬೋದು. ನಿಮಗೆ ಕೋಪ ಬರ್ಬೋದು. ಯಾವಾಗ? ನೀವು ಮಧ್ಯಮರಾಗಿದ್ದರೆ, ನೀವು ಮೀಡಿಯಂ ಸ್ಟೂಡೆಂಟ್ ಆಗಿದ್ದರೆ, ಅಂದರೆ ಗುಣದಲ್ಲಿ ಉತ್ತಮ ಗುಣದವರು, ಮಧ್ಯಮ ಗುಣದವರಾಗಿದ್ದರೆ ನಿಮಗೆ 2 ಘಟಿಗಳ ಕೋಪ ಬರ್ಬೋದು, ತೊಂದರೆ ಇಲ್ಲ, ಆಯಿತಾ? ಅಧಮೇ ಸ್ಯಾದ್ ಅಹೋರಾತ್ರಂ, ನೀವು ಅಧಮರಾಗಿದ್ದರೆ, ನೀವು ವರ್ಸ್ಟ್, ನೀವು 3rd ಕ್ಲಾಸ್ ಆಗಿದ್ದರೆ, ಸ್ಯಾದ್ ಅಹೋರಾತ್ರಂ, ಅಹೋರಾತ್ರ, ಹಗಲು ರಾತ್ರಿ, ಇಡೀ ದಿನ, ಒಂದು ಇಡೀ ದಿನ ಕೋಪದಲ್ಲಿರ್ತೀರಿ ನೀವು ವರ್ಸ್ಟ್ ಆಗಿದ್ದರೆ. ಹಾಗಾಗಿ ಇಡೀ ದಿನ ಕೋಪ ಮಾಡಿದರೆ ನೀವೆಂತಾಗ್ತೀರಿ? ಕೇರ್ಫುಲ್. ಪಾಪಿಷ್ಠೇ ಮರಣಾಂತಕಃ, ಯಾರಿಗೆ ಜೀವನ ಪರ್ಯಂತ, ಆಜೀವನ, ಜೀವನ ಪರ್ಯಂತ ಯಾರಿಗೆ ಕೋಪ ಇರುತ್ತೆ ಅಂದರೆ ಅವರು ಪಾಪಿಷ್ಠರಾಗಿದ್ದೆ. ಹಾಗಾಗಿ ಕೋಪ ಯಾವತ್ತೂ ಒಳ್ಳೆಯದಲ್ಲ ವಿದ್ಯಾರ್ಥಿಗಳೇ. ನನಗಾದರೂ ಅಷ್ಟೇ, ನಿಮಗಾದರೂ ಅಷ್ಟೇ. ಕೋಪ ಬರಲೇಬಾರ್ದು. ನನಗೆ ಒಂದೊಂದು ಸಲ ಬರ್ಬೋದು, ನೀವು ಹೇಳಿದ ಕೆಲಸ ಮಾಡಿಕೊಂಡು ಬರದೇ ಇದ್ದಾಗ. ಹಾಗಾಗಿ ಯಾರತ್ರ ಏನೋ ಒಂದು ಘಟನೆಗಳಿಗೆ ಕೋಪ ಆಯಿತು ಅಂತ ಅಂದ್ಕೊಳ್ಳಿ, ಮತ್ತೆ ನಾವಾಗಿ ಹೋಗಿ ಸರಿ ಮಾಡಬೇಕು ಅದರಲ್ಲಿ ಏನು ಸಣ್ಣದಾಗಲಿಕ್ಕೆ ಏನೂ ಇಲ್ಲ. ಶ್ರೀರಾಮಚಂದ್ರನಿಗೆ ಒಂದು ಹೆಸರಿದೆ, ಪೂರ್ವಭಾಷೆ, ಮಿತ ಪೂರ್ವಭಾಷೆ. ನಾವು ಆಡುವ ಮಾತುಗಳು ತುಂಬ ಮಿತವಾಗಿರಬೇಕು, ಕಡಿಮೆ ಮಾತಾಡಬೇಕು, ಆದರೆ ಅರ್ಥ ತುಂಬ ಇರಬೇಕು, ಒಳ್ಳೆಯ ಅರ್ಥ ಇರಬೇಕು. ಮಿತ ಪೂರ್ವಭಾಷೆ. ಇನ್ನೊಂದು ಗುಣ ಅವನದ್ದು ಶ್ರೀರಾಮಚಂದ್ರಂದು, ಪೂರ್ವಭಾಷೆ. ತಾನೇ ಮೊದಲು ಮಾತಾಡ್ತಾ ಇದ್ದ. ಯಾರಾದರೂ ಮನೆಗೆ ಬಂದರೆ ಅಥವಾ ಯಾರಾದರೂ ಸಿಕ್ಕಿದ್ರೆ, ಪ್ರಜೆಗಳು, ಸಂಬಂಧಿಕರು, ಯಾರ್ಯಾರು, ಫಸ್ಟ್ ನಾವೇ ಮಾತಾಡಬೇಕು. ಶ್ರೀರಾಮಚಂದ್ರ ಹಾಗೆ ಮಾಡ್ತಾ ಇದ್ದ. ನಾವು ಮೊದಲು ಮಾತಾಡಬೇಕು, ಅದರಲ್ಲಿ ಹಿಂಜರಿಕೆ ಇಲ್ಲ. ಅದರಲ್ಲಿ ನಮ್ಮ ಗತ್ತು, ಗೌಲತ್ತು, ಗಮ್ಮತ್ತು ಇದೆಲ್ಲ
ಏನು ಅಹಂಕಾರ ಅದೆಲ್ಲ, ಅದು ತೋರಿಸಲೇಬಾರದು. ಮಾತಾಡಬೇಕು, ಚಂದದಲ್ಲಿ ಮಾತಾಡಲಿಕ್ಕೆ ಏನು ಖರ್ಚಾಗತ್ತಾ, ದುಡ್ಡು ಕೊಡಬೇಕಾ? ಇಲ್ಲ. ಹಾಗಾಗಿ ಮಾತಾಡಿದರೆ ಏನು ಸಮಸ್ಯೆ ಆಗೋದಿಲ್ಲ, ಮಾತಾಡಬೇಕು. ಕೋಪ ಆದರೆ ಮೊದಲು ರಾಜಿ ಮಾಡ್ಕೊಳ್ಬೇಕು, ಅದು ಯಾರೇ ಆಗಲಿ. ಅದರಲ್ಲಿ ನಾವು ಸಣ್ಣವರಾಗೋದಲ್ಲ, ರಾಜಿ ಮಾಡಿಕೊಂಡ್ರೆ ನಾವು ದೊಡ್ಡವರಾಗೋದು ಖಂಡಿತ. ಹಾಗಾಗಿ ಕೋಪ ಆದಾಗ ಫಸ್ಟ್ ನೀವೇ ರಾಜಿ ಮಾಡ್ಕೊಳ್ಳಿ, ಅವರಿಗಾಗಿ ಕಾಯಬೇಡಿ. ಅದು ಏನೇ ತಪ್ಪು ಮಾಡಿರಲಿ ಅವರು ಮಾತು ಬಿಡಬಾರ್ದು, ಯಾರೊಟ್ಟಿಗೂ ಮಾತು ಬಿಡಬಾರ್ದು. ಉತ್ತಮೇ ಚಕ್ಷಣಂ ಕೋಪೋ ಮಧ್ಯಮೇ ಘಟಿಕಾದ್ವಯಂ ಅಧಮೇ ಸ್ಯಾದಹೋರಾತ್ರಂ. ಕೆಟ್ಟವರಿಗೆ ಇಡೀ ದಿನ ಕೋಪನೆ. ಪಾಪಿಷ್ಠೇ ಮರಣಾಂತಕ, ಪಾಪಿಷ್ಠರಿಗೆ ಇಡೀ ಜೀವನ ಪರ್ಯಂತ ಕೋಪ ಮಾಡ್ಕೊಂಡಿರ್ತಾರೆ, ಸತ್ರು ಬಿಡಲ್ಲ ಅಂತ ಹೇಳ್ತಾರೆ. ಆ ಥರದ್ದು ಸುಭಾಷಿತಾನಿ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ನೋಡುವ. ದ್ರಾಕ್ಷಾಂ ಲಾನಮುಖಿ ಜಾತ ಶರ್ಕರ ಚಾಶ್ಮತಾಂಗತ ಸುಭಾಷಿತ ರಸಸ್ಯಾಗ್ರೇ ಸುಧಾಭೀತಂ ದಿವಂಗತ. ಸುಭಾಷಿತಗಳ ಮಾತುಗಳೇ ಹೀಗೆ ಅತ್ಯಂತ ಸ್ವಾರಸ್ಯಕರವಾದದ್ದು. ಈ ಸುಭಾಷಿತದ ರಸ ಇದೆಯಲ್ಲ ನಮಗೆ ಸಿಗೋದು ಮನಸ್ಸಿಗೆ, ಆ ರಸದ ಮುಂದೆ ದ್ರಾಕ್ಷಾಂ ಲಾನಮುಖಿ ಜಾತ, ದ್ರಾಕ್ಷಿ ಹುಳಿಯಾಗೋಯ್ತಂತೆ. ಅಷ್ಟು ಸಿಹಿಯಾದ ರುಚಿಕರವಾದ ದ್ರಾಕ್ಷಿಯ ಗೊಂಚಲು ಅದು ಹುಳಿಯಾಗೋಯ್ತು ಸುಭಾಷಿತ ರಸದ ಮುಂದೆ. ಶರ್ಕರ ಚಾಶ್ಮತಾಂಗತ, ಸಕ್ಕರೆ ಬಾಯಿಗೆ ಹಾಕಿದ ಕೂಡಲೇ ಕರಗರುತ್ತೆ ಸಿಹಿಯಾಗಿ. ಅದೆಷ್ಟು ಚಂದದ ಸಕ್ಕರೆ, ಅದು ಕಲ್ಲಾಗೋಯ್ತಂತೆ. ಸ್ವಾರಸ್ಯ ರುಚಿಯನ್ನೇ ಕಳ್ಕೊಂಡ್ಬಿಡ್ತು. ಇದರ ಮುಂದೆ ಫೈಟ್ ಮಾಡ್ಲಿಕ್ಕೆ ಆಗಲೇ ಇಲ್ಲ, ಸೋತೋಯ್ತು. ಸುಭಾಷಿತ ರಸಸ್ಯಾಗ್ರೇ ಸುಧಾ ಭೀತ ದಿವಂಗತ. ಸುಧಾ ಭೀತ ದಿವಂಗತ, ಸುಧಾ ಅಮೃತ ಇದೆಯಲ್ಲ ಸತ್ತೋಯ್ತು, ದಿವಂಗತವಾಯಿತು. ಈ ಶ್ಲೋಕವು ಸುಭಾಷಿತಗಳ ಮಹತ್ವವನ್ನು ತಿಳಿಸಿಕೊಡುತ್ತದೆ. ಸುಭಾಷಿತದ ಗ್ರಂಥಗಳಲ್ಲಿ ರಾಜಶೇಖರನ ಸೂಕ್ತಿ ಮುಕ್ತಾವಳಿ, ರಾಜಶೇಖರ ಸೂಕ್ತಿ ಮುಕ್ತಾವಳಿ ಅನ್ನುವ ಗ್ರಂಥ ಬರೆದಿದ್ದಾನೆ. ಸಾಯಣಾಚಾರ್ಯ ಸುಭಾಷಿತ ಸುಧಾನಿಧಿ, ಶ್ರೀಧರದಾಸ ಸದುಕ್ತಿ ಕರ್ಣಾಮೃತ ಅನ್ನುವ ಪುಸ್ತಕ, ಸುಭಾಷಿತ ಪುಸ್ತಕ. ಶಾರಂಗಧರ ಪದ್ಧತಿ, ವೇದಾಂತ ದೇಶಿಕರು ಸುಭಾಷಿತ ನೀವಿ, ಬಸವ ಭೂಪಾಲ ಸುಭಾಷಿತ ಸುರದ್ರುಮ, ಶ್ರೀ NR ಆಚಾರ್ಯ ಅವರು ಸಂಪಾದಿಸಲ್ಪಟ್ಟ ಸುಭಾಷಿತ ರತ್ನ ಭಾಂಡಾಗಾರ. ಇದರ ಬಗ್ಗೆ ಒಂದು ಮಾತು ಹೇಳಲೇಬೇಕು. 1,00,000 ಸುಭಾಷಿತ ಇರುವ ಒಂದೇ ಒಂದು ಪುಸ್ತಕ ವಿದ್ಯಾರ್ಥಿಗಳೇ, ಅದುವೇ ಸುಭಾಷಿತ ರತ್ನ ಭಾಂಡಾಗಾರ. 1,00,000 ಸುಭಾಷಿತ ಒಂದೇ ಬುಕ್ಕಲ್ಲಿ, ಅದರ ಸಂಗ್ರಹ ಅದು ಶ್ರೀ NR ಆಚಾರ್ಯ ಅವರು ಸಂಪಾದನೆ ಮಾಡಿದ್ದ ಅದರನ್ನು. ಇವೆಲ್ಲದಕ್ಕೂ ಮುಕುಟಪ್ರಾಯವಾಗಿ ನೀತಿ, ಶೃಂಗಾರ, ವೈರಾಗ್ಯವೆಂಬ 3 ಭಾಗಗಳ ಭರ್ತೃಹರಿಯ ಸುಭಾಷಿತ ತ್ರಿಶತಿ. 3 ಭಾಗಗಳಿದೆ, ತ್ರಿಶತಿ 300 ಸುಭಾಷಿತಗಳುಳ್ಳ ಒಂದು ಪುಸ್ತಕ ಭರ್ತೃಹರಿ ಬರೆದದ್ದು. ಅದ್ಭುತ ಅದು. ಹೀಗೆ ಇಷ್ಟು ಸುಭಾಷಿತಗಳು ಎಷ್ಟೋ ನೀವು ಕಲ್ತಾಗಿದೆ ಹೈಸ್ಕೂಲುಗಳಲ್ಲಿ ಅಥವಾ ಎಲ್ಲೋ ಕೇಳಿರುವ ಕಡೆ. ಸುಭಾಷಿತಗಳಿದ್ದರೆ ಉಪನ್ಯಾಸ ಮಾಡುವವರೆಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಡೈಲಾಗ್ ಬಿಡಲಿಕ್ಕೆ. ಅದು ಭಾಷಣದ ವೆಯ್ಟನ್ನು ಜಾಸ್ತಿ ಮಾಡುತ್ತೆ, ಚಂದ ಮಾಡಿಕೊಡುತ್ತೆ, ಒಳ್ಳೊಳ್ಳೆ ಮಾತುಗಳು. ಎಲ್ಲದೂ ನಮ್ಮ ಪೂರ್ವಜರದ್ದೇ, ನಮ್ಮದು ಯಾವುದೂ ಅಲ್ಲ. ಅನ್ನದಾನಂ ಪರಂದಾನಂ ವಿದ್ಯಾದಾನಮತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಅನ್ನದಾನಂ ಪರಂದಾನಂ, ಅನ್ನದಾನ ಮಾಡೋದು ಶ್ರೇಷ್ಠ ದಾನ. ವಿದ್ಯಾದಾನ ಮತಃ ಪರಂ, ವಿದ್ಯೆಯನ್ನು ಇನ್ನೊಬ್ಬರಿಗೆ ಕೊಡುವಂಥದ್ದು ಅದಕ್ಕಿಂತ ದೊಡ್ಡದು. ದುಡ್ಡಿಗಾಗಿ ಅಲ್ಲ, ದಾನ ಮಾಡುವಂಥದ್ದು. ಅನ್ನೇನ ಕ್ಷಣಿಕಾ ತೃಪ್ತಿ, ಒಂದು ಕ್ಷಣ ಅನ್ನ ಎಷ್ಟು 1-3 ಗಂಟೆಯಲ್ಲಿ ಹಸಿವಾಗಿಬಿಡುತ್ತೆ. ಯಾವ ಜೀವಂಚ ವಿದ್ಯೆಯ, ವಿದ್ಯೆ ಕೊಟ್ಟರೆ ಅದರಿಂದ ಅದು ಅವನು ಜೀವ ಇರುವ ತನಕ ಸುಖ ಪಡ್ತಾನೆ, ಸಂಪಾದನೆ ಮಾಡ್ತಾನೆ, ಜ್ಞಾನ ಗಳಿಸ್ತಾನೆ, ಮೋಕ್ಷವನ್ನು ಪಡಿಬೋದು. ಹಾಗಾಗಿ ಇದಿಷ್ಟು ಸುಭಾಷಿತಗಳ ವಿಷಯಗಳು. ಇನ್ನು ಮುಂದಿನದ್ದು ನಾಟಕ. ನಾಟಕ ಸಾಧಾರಣವಾಗಿ ಗೊತ್ತಿದೆಯಲ್ಲ ಎಲ್ಲರಿಗೂ. ನಾಟಕ ಮಾಡದವರಿದ್ದೀರಾ? ಆದರೆ ಆ ನಾಟಕ ಅಲ್ಲ, ಇಲ್ಲಿ ಆದರ್ಶವಾದ ನಾಟಕಗಳು, ನಮ್ಮ ಜೀವನದ ಉದ್ಧಾರಕ್ಕೆ ಬೇಕಾಗುವಂಥ ನಾಟಕಗಳು ಹಲವಾರಿದೆ. ಸಂಸ್ಕೃತ ಸಾಹಿತ್ಯದಲ್ಲಿ ನಾಟಕಗಳನ್ನು ಸಾಮಾನ್ಯವಾಗಿ ರೂಪಕಗಳೆಂದು ಕರೆಯುವುದುಂಟು. ರೂಪ್ಯತೆ ಅಭಿನಯೈ ನಿರೂಪ್ಯತೆ ಇತಿ ರೂಪಕಂ. ಅಭಿನಯ ಮಾಡಿ ತೋರಿಸುವಂಥದ್ದು ನಾಟಕಗಳು.
ಗದ್ಯಕಾವ್ಯ ಮತ್ತು ಚಂಪು ಕಾವ್ಯ, ಗದ್ಯ ಪದ್ಯ ಇತ್ಯಾದಿಗಳಲ್ಲಿ ಕಿವಿಗೆ ಮಾತ್ರ ಕೆಲಸ, ನೋಡಲಿಕ್ಕೇನೂ ಇಲ್ಲ. ಸಂಗೀತ ಕೇಳುವಾಗ ನೋಡಲಿಕ್ಕೆ ಏನಾದರೂ ವಿಷಯ ಉಂಟಾ? ಇಲ್ಲ. ಕರ್ಣಾನಂದ, ಕಿವಿಗೆ ಅಮೃತ ಅದು. ಆದರೆ ನಾಟಕ ಮಾಡುವಾಗ ನೋಡಬೇಕು, ಕೇಳಬೇಕು, ಎರಡೂ ಕೆಲಸ ಇದೆ. ಹಾಗಾಗಿ ನಾಟ್ಯಂ ಭಿನ್ನ ರುಚಿರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ. ನಾಟ್ಯ ನಾಟಕಗಳೆಲ್ಲ ಇದೆಯಲ್ಲ, ಎಲ್ಲ ಥರದವರಿಗೂ ಕೂಡ ಇಷ್ಟ ಆಗುವಂಥ ಒಂದು ರಸಾಯನ ಅದು, ಅಂಥದ್ದು ನಾಟ್ಯ. ಸಂಸ್ಕೃತ ನಾಟಕಗಳು ಸುಖಾಂತವೇ ಆಗಿರುತ್ತೆ. ಸಾಮಾನ್ಯವಾಗಿ ಎಲ್ಲದರಲ್ಲೂ ಡೆಡ್ ಎಂಡ್ ಅಂತ ಆಗುವುದಿಲ್ಲ, ಸುಖದಲ್ಲಿ ಅಂತ್ಯಗೊಳ್ಳುತ್ತೆ ಸಂಸ್ಕೃತ ನಾಟಕಗಳು ಹೆಚ್ಚಿನ ಪಾಲು. ಹಾಗೆ ಇರಬೇಕು. ನಮ್ಮ ಜೀವನದ ಅಂತ್ಯ ಹೇಗಾಗಬೇಕು? ನೆಮ್ಮದಿಯಲ್ಲಿ, ಸುಖದಲ್ಲಿ ಆಗಬೇಕು. ನಾಟಕವು ವಿವಿಧ ಅಭಿರುಚಿಗಳ ಜನರಿಗೆ ಸಮಾನವಾಗಿ ಮನರಂಜನೆ ನೀಡುವುದೆಂದು ಕಾಳಿದಾಸನ ಮಾತು. ನಾಟ್ಯಂ ಭಿನ್ನ ರುಚಿರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ. ಒಂದೇ ಕಡೆ ಎಲ್ಲರಿಗೂ ಸಮಾರಾಧನೆ ಆಗತ್ತೆ ಅಂತ. ಬೇರೆ ಬೇರೆ ಥರ ಲೈಕ್ ಆಗುತ್ತಲ್ಲ, ನನಗೆ ಅದು ಲೈಕ್ ಆಗುತ್ತೆ, ನಿಮಗೆ ಇನ್ನೊಂದು ಲೈಕ್ ಆಗುತ್ತೆ, ಅವಳಿಗೆ ಮತ್ತೊಂದು ಲೈಕ್ ಆಗುತ್ತೆ. ಹೀಗಿರುವಾಗ ಎಲ್ಲರಿಗೂ ಲೈಕ್ ಆಗುವಂಥದ್ದು ಯಾವುದು ಅಂದರೆ ನಾಟ್ಯ ನಾಟಕಗಳು, ರೂಪಕಗಳು. 10 ಥರದ್ದಿದೆ. ರೂಪಕಮಥ ಪ್ರಕರಣಂ ಬಾಣವ್ಯಾಯೋಗ ಸಮವಕಾರ ಡಿಮಾಹ ಇಹ ಮೃಗಾಂಕ ವೀಥಿ ಪ್ರಹಸನಮಿತಿ ರೂಪಕಾಣಿ ದಶ. ರೂಪಕಗಳು 10 ವಿಧಗಳಿದೆ. ನಮಗೆ ಗೊತ್ತಿರೋದು ಈ ನಾಟಕ, ಬೀದಿ ನಾಟಕ, ರೂಪಕ, ಸ್ಕಿಟ್ ಅಂತ ಮಾಡ್ತೀರ, ಪ್ರಹಸನ ಅಂತ ಮಾಡ್ತೀರಲ್ಲ, ರೂಪಕ, ಪ್ರಹಸನ, ಹೀಗೆ ಒಂದು 4-5 ವಿಭಾಗಗಳು ಗೊತ್ತಿದೆ. ಆದರೆ ವೀಥಿ, ಡಿಮ, ಈಹಾಮೃಗ ಇದೆಲ್ಲ ಎಂಥದ್ದು? ಅದೆಲ್ಲ ಲುಪ್ತವಾಗಿದೆ ಇವಾಗ. ಯಾರೂ ಮಾಡುವವರು, ಅಭಿನಯ ಮಾಡುವವರಿಲ್ಲ. ನಾಟಕದಾಗಿ ಇನ್ನೊಂದು ಪ್ರಕಾರ ರೂಪಕದ್ದು. ಭಾರತೀಯ ನಾಟಕದೆಡೆಗೆ ಒಮ್ಮೆ ಹಿನ್ನೋಟವನ್ನು ಹರಿಸಿದರೆ ನಾಟಕಕಾರರು ಯಾರೆಲ್ಲ ಸಿಗ್ತಾರೆ? ಭಾಸ, ಕಾಳಿದಾಸ, ಶೂದ್ರಕ, ಭವಭೂತಿ ಮೊದಲಾದ ಉಜ್ವಲ ಕವಿರತ್ನಗಳನ್ನು, ಅವರ ಶ್ರೇಷ್ಠ ಕೃತಿಗಳನ್ನು ಕಾಣಬಹುದು. ನಾಟಕಕಾರರಿಗೆ ಯಾವುದೇ ಬರಗಾಲ ಇಲ್ಲ ನಮ್ಮ ಸಂಸ್ಕೃತದಲ್ಲಿ. ಭಾಸ, ಮೊದಲನೆಯದಾಗಿ ಭಾಸ ಏನು ಮಾಡಿದ ಅವನು ನೋಡುವ ಸ್ವಲ್ಪ. ಕಾಳಿದಾಸನ ಪೂರಕರಾದ ನಾಟಕಕಾರರಲ್ಲಿ ಭಾಸನು ಪ್ರಸಿದ್ಧನು. ಕಾಳಿದಾಸನಿಗಿಂತಲೂ ಮೊದಲಿದ್ದವನು ಭಾಸ. ಕಾಳಿದಾಸನೇ ತನ್ನ ನಾಟಕದಲ್ಲಿ ಭಾಸನ ನಾಟಕಗಳು ಅತ್ಯಂತ ಜನಪ್ರಿಯವಾಗಿದ್ದವೆಂದು ಸೂಚಿಸಿದ್ದಾನೆ. ಕಾಳಿದಾಸ ಬರೆದಿನ ತನ್ನ ನಾಟಕದಲ್ಲಿ ಹೀಗೀಗೊಬ್ಬ ಭಾಸ ಅಂತ ಇದ್ದ, ಇತ್ಯಾದಿ ಇತ್ಯಾದಿ ಅವನ ಪ್ರಸಿದ್ಧತೆಯನ್ನು. ಬಾಣನು ಸಹ ಸೂತ್ರಧಾರನಿಂದ ನಾಟಕಗಳನ್ನು ಆರಂಭಿಸಿ ಭಾಸನು ಬಹುಭೂಮಿಕೆಗಳಿಂದ ಮತ್ತು ಪತಾಕ ಸ್ಥಾನಗಳಿಂದ ತನ್ನ ರೂಪಗಳ ಶೋಭೆಯನ್ನು ಹೆಚ್ಚಿಸಿ ಮಂದಿರಗಳಂತೆ ತನ್ನ ನಾಟಕಗಳಿಂದ ಕೀರ್ತಿಶಾಲಿಯಾಗಿರುವನು. ಏನಂಗಂದರೆ ಒಬ್ಬೊಬ್ಬರು ನಾಟಕ ಬರೆಯುವಾಗ ಒಂದೊಂದು ಶೈಲಿ ಇರುತ್ತೆ ಅವರದ್ದು. ಪತಾಕ ಸ್ಥಾನ ಅಂತ ಒಂದಿರುತ್ತೆ, ಭೂಮಿಕೆ ಅಂತ ಒಂದಿರುತ್ತೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಶೈಲಿಯಲ್ಲಿ ಬರೀತಾರೆ. ಆ ಶೈಲಿಯಿಂದಲೇ ಅವರ ನಾಟಕದ ಸೀರೀಸನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಈ ಥರದ್ದೆಲ್ಲ ಉಪಾಯಗಳಿದೆ. ಕ್ರಿಸ್ತಶಕ 1912ರಲ್ಲಿ ಮಹಾಮಹೋಪಾಧ್ಯಾಯ ಟಿ ಗಣಪತಿ ಶಾಸ್ತ್ರಿಗಳು ತಿರುವಾಂಕೂರಿನಲ್ಲಿ 13 ನಾಟಕಗಳನ್ನು ಅನಂತ ಶಯನ ಗ್ರಂಥಮಾಲೆಯಲ್ಲಿ ಪ್ರಕಾಶಪಡಿಸಿದರು. ಭಾಸ ನಾಟಕಗಳು ಎಲ್ಲೂ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಟಿ ಗಣಪತಿ ಶಾಸ್ತ್ರಿಗಳು ಕೇರಳದಲ್ಲಿ ಒಂದು ಅಧ್ಯಯನ ಮಾಡ್ತಾರೆ. 1912ರಲ್ಲಿ ಕಂಡುಹಿಡಿತಾರೆ. 13 ನಾಟಕಗಳ ಗ್ರಂಥ ಸಿಗತ್ತೆ, ಒಂದು ಸೀರೀಸ್. ಅದೆಲ್ಲದನ್ನು ಸ್ಟಡಿ ಮಾಡಿದಾಗ ಎಲ್ಲದಕ್ಕೂ ಒಬ್ಬರೇ ಕರ್ತೃ ಅಂತ ಗೊತ್ತಾಗತ್ತೆ. ಅದೇ ಭಾಸ ನಾಟಕಗಳು, 13 ನಾಟಕಗಳು, ಅದ್ಭುತ ನಾಟಕಗಳು 13 ಕೂಡ. 1-2 ನಾನು ಓದಿದ್ದೇನೆ, ಉಳಿದಿದ್ದು ಗೊತ್ತಿಲ್ಲ. ಭಾಸನು 13 ನಾಟಕಗಳನ್ನು ರಚಿಸಿದ್ದು ಇವುಗಳ ರಚನಾ ಶೈಲಿ, ಪಾತ್ರ ರಚನಾ ಕೌಶಲ, ವಸ್ತುಗಳ ಆಯ್ಕೆ, ಸಂಭಾಷಣೆ ಎಲ್ಲದೂ ಕೂಡ ನಾಟಕಕಾರ ಪ್ರೌಢಿಮೆಯನ್ನು ಹೇಳುತ್ತೆ. ಭಾಸ ಆಯಿತು. ಇನ್ನೊಬ್ಬ ಕಾಳಿದಾಸ. ಕಾಳಿದಾಸನ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಅಲ್ವೇ? ರಘುವಂಶ, ಕುಮಾರ ಸಂಭವ, ಅಭಿಜ್ಞಾನ ಶಾಕುಂತಲ, ಮೇಘದೂತದ ಬಗ್ಗೆ ಹೇಳಲೇಬೇಕು. ಯಕ್ಷನಿಗೆ ಶಾಪ ಸಿಕ್ಕಿಬಿಡುತ್ತೆ. 1 ವರ್ಷ ಹೆಂಡತಿಯಿಂದ ವಿರಹ ಅಂತ. ಅದ್ಭುತವಾದ ಪ್ರೇಮ ಕಾವ್ಯ ಅಭಿಜ್ಞಾನ, ಮೇಘದೂತ. 1 ವರ್ಷ ಹೆಂಡತಿಯಿಂದ ದೂರ ಅಂತ ಆಯಿತು. ಯಕ್ಷ ರಾಜ ಎಲ್ಲೋ ಹೋಗ್ತಾನೆ. ಇವರೇ ಇರಬೇಕಲ್ಲ, ವಿರಹ. ಹೋಗ್ತಾನೆ. ಇವತ್ತಿನ ಕಾಲದಲ್ಲಿ ಮೆಸೇಜ್ ಮಾಡಲಿಕ್ಕೆ ಇತ್ತಲ್ಲ, ಆದರೆ ಅವತ್ತು ಹೇಗೆ ತನ್ನ ಭಾವನೆಗಳನ್ನು ಪ್ರಿಯತಮೆಗೆ ಹೇಳುವಂಥದ್ದು. ಒಂದು ಪರ್ವತದಲ್ಲಿ ಕೂತ್ಕೊಂಡು
ಸ್ವಲ್ಪ ಜಿಸ್ಟ್ ಹೇಳಿಬಿಡ್ತೇನೆ ಕ್ಯೂರಿಯಾಸಿಟಿಗಾಗಿ, ಎಲ್ಲದನ್ನು ಹೇಳೋದಿಲ್ಲ. ನಮಗಿತ್ತು ಸಿಲೆಬಸ್ಸಲ್ಲಿ ಮೇಘದೂತ, ಪೂರ್ವ ಮೇಘ ಉತ್ತರ ಮೇಘ ಅಂತ. ಪರ್ವತದಲ್ಲಿ ಕೂತ್ಕೊಂಡು ಮೋಡಗಳು ಕಾಣುತ್ತೆ, ಪ್ರಿಯತಮೆ ಇರುವ ಜಾಗಕ್ಕೆ ಯಾವುದು ತಲುಪಬಹುದು ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡುವ ಕಂಡದ್ದು ಮೋಡಗಳು, ಮತ್ತೆ ಯಾವುದೂ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮೇಘಗಳಿಗೆ ತನ್ನೆಲ್ಲ ಭಾವನೆಗಳನ್ನು ಹೇಳ್ಕೊಳ್ತಾನೆ. ಆ ಮೇಘಗಳು ಹೋಗಿ 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 ತನ್ನ ಪ್ರಿಯತಮೆ ಇರುವಲ್ಲಿಗೆ ಹೋಗ್ತಾರೆ ಅಂತ ಅಲ್ಲಿ ಹೋಗಿ ಹೇಳುತ್ತೆ. ಭಾವಿಸೋದು ಕಾಳಿದಾಸನ ಚಮತ್ಕಾರ. ಅಲ್ಲಿಂದ ತನ್ನ ಆ ಪ್ರಿಯತಮೆ ಮತ್ತೆ ಮೇಘಗಳಿಗೆ ಸಂದೇಶಗಳನ್ನು ಕಳಿಸುತ್ತೆ. ಮೇಘ ಸಂದೇಶ ಅದು ಮತ್ತೆ ಬಂದು ಯಕ್ಷರಾಜನಿಗೆ ತಲುಪುತ್ತೆ. ಹೀಗೆ ಅವರಿಬ್ಬರ ಸಂಭಾಷಣೆ ನಡೀತಿರುತ್ತೆ. ಮೊದಲನೇದ್ದು ಪೂರ್ವ ಮೇಘ, ಇಲ್ಲಿಂದ ಮೆಸೇಜ್ ಹೋಗೋದು, ಅಲ್ಲಿಂದ ಮೆಸೇಜ್ ಬರೋದು ಉತ್ತರ ಮೇಘ. ಅಲ್ಲಿ ಹೋಗುವಾಗ ನೀನು ಬೋರ್ ಆಗ್ಬೋದು, ಅಲ್ಲಿ ಹೋಗುವಾಗ ಸಂದೇಶಗಳನ್ನು ಕಳಿಸ್ಕೊಂಡು ಆ ಕಡೆಯಿಂದ ಹೀಗೆ ಹೋಗುವಾಗ ಬೋರ್ ಆಗ್ಬೋದಲ್ಲ ಮೋಡಗಳಿಗೆ. ಅದಕ್ಕೆ ಒಂದಷ್ಟು ಹೇಳ್ತಾನೆ. ಹೋಗುವಾಗ ಏನೆಲ್ಲ ಕೆಳಗಡೆ ಕಾಣುತ್ತೆ, ಉಜ್ಜಯಿನಿ ಸೌಧಗಳೆಲ್ಲ ಹೇಗೆ ಕಾಣುತ್ತೆ, ಉಜ್ಜಯಿನಿಯ ಕಟ್ಟಡದ ಒಳಗಡೆ ರಾಣಿಯರು ಇತ್ಯಾದಿಗಳು ಅಂತಃಪುರದಲ್ಲೇ ತಮ್ಮ ಸುಗಂಧವನ್ನು ಪೂಸಿ ಅದರ ಕಿಟಕಿಯಿಂದ ಆ ಗಂಧಗಳು ಬರ್ಬೋದು. ಆ ಗಂಧಗಳನ್ನೆಲ್ಲ ಸ್ವೀಕರಿಸಿಕೊಂಡು ನೀನು ತೆರಳು, ಹೀಗೆಲ್ಲ ಹೇಳ್ತಾನೆ. ಅದ್ಭುತವಾಗಿದೆ ಪೂರ್ವ ಮೇಘ ಮತ್ತು ಉತ್ತರ ಮೇಘ. ಪೂರ್ವ ಮೇಘವನ್ನು ಓದಿ, ತುಂಬ ಚೆನ್ನಾಗಿದೆ ಕಾಳಿದಾಸಂದು. ಕಾಳಿದಾಸಗಿರಾಂಸಾರಂ ಕಾಳಿದಾಸ ಸರಸ್ವತಿ ಚತುರ್ಮುಖೋತವಾ ಸಾಕ್ಷಾತ್ ವಿದುರ್ನಾನ್ಯೇತು ಮಾದೃಶಾಃ. ವರಕವಿ ಕವಿಕುಲ ಗುರು ಎಂಬ ಶ್ಲಾಘನೆಗೆ ಪಾತ್ರನಾಗಿ ಅಮರ ಕೃತಿಗಳನ್ನು ರಚಿಸಿ ಸಂಸ್ಕೃತ ಸಾಹಿತ್ಯಕ್ಕೆ ಶಾಶ್ವತ ಕೀರ್ತಿಯನ್ನು ತಂದವನು ಕಾಳಿದಾಸ. ಸಾಕ್ಷಾತ್ ಸರಸ್ವತಿಯ ಅಪರಾವತಾರ ಅಂತ ಹೇಳ್ಬೋದು. ಹಾಗಾಗಿ ಅಂಥವನು ಕಾಳಿದಾಸ. ಅವನಿಗೆ ಕೈ ಮುಗಿಯದ ಕವಿ ಇಲ್ಲ, ಮೆಚ್ಚದ ವಿಮರ್ಶಕನಿಲ್ಲ. ಅವನ ಹೆಸರನ್ನು ಸ್ಮರಿಸದ ಭಾರತೀಯನೇ ಇಲ್ಲ. ಅವನ ಕಲ್ಪನಾ ಶಕ್ತಿ ಉದಗ್ರ ಹಾಗೂ ಸಮಗ್ರವಾಗಿರಬೇಕು. ನಮ್ಮ ಅಧ್ಯಾಪಕರು ಹೇಳ್ತಾ ಇದ್ರು, ಸ್ಟಡಿ ಮಾಡೋದು ಅಧ್ಯಯನ ಹೇಗಿರಬೇಕು ಅಂದರೆ ಸಮಗ್ರ ಅಧ್ಯಯನ ಅಂತ. ಆ ಶಬ್ದಕ್ಕೊಂದು ಅದ್ಭುತವಾದ ಅರ್ಥ ಇದೆ. ಇವತ್ತು ಏನಾಗಿದೆ, ಯಾವುದೋ ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಯಾವುದೋ ಇದೆ, ಯಾವುದೋ ಒಂದು ಕಾನ್ಸೆಪ್ಟನ್ನು ತಗೊಳ್ಳೋದು, ಅದರನ್ನಷ್ಟೇ ಅರ್ಥ ಮಾಡಿಸಿಕೊಳ್ಳೋದು, ಮುಂದೆ ಹೋಗೋದು ಎಕ್ಸಾಮಿಗೆ ಅದರಲ್ಲಿ ಮತ್ತೆ ಯಾವುದು ಬರ್ತಾರೆ ಅದನ್ನು ಮಾತ್ರ ಅರ್ಥ ಮಾಡಿಕೊಂಡು ಬರೆದು ಔಟ್ ಆಫ್ ಔಟ್ ತೆಗೆಯುವಂಥದ್ದು. ಸಮಗ್ರ ಅಧ್ಯಯನ ಅಂದ್ರೆ ಆಗಲ್ಲ. ಒಂದು ಟೆಕ್ಸ್ಟ್ ಅಂತ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟ ಪೂರ್ಣ ಎಲ್ಲ ಆಧಾರ ಗ್ರಂಥಗಳು ಏನೇನಿದೆಯೋ ಎಲ್ಲದನ್ನು ಓದುವಂಥದ್ದು. ಪರೀಕ್ಷೆಗೆ ಬರ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಅಷ್ಟೂ ಓದಿ ಅರಗಿಸ್ಕೊಳ್ಳುವಂಥದ್ದು, ಅದು ಸಮಗ್ರ ಅಧ್ಯಯನ. ಹಾಗೆ ಅಧ್ಯಯನ ಮಾಡಿದಾಗ ಸಾಧನೆ ಮಾಡಲಿಕ್ಕಾಗತ್ತೆ. ತುಂಡು ತುಂಡು ಅಲ್ಲಿ ಇಲ್ಲಿ ಮೇಯ್ದುಕೊಂಡು ಹೋದಾಗ ಔಟ್ ಆಫ್ ಔಟ್ ಬರ್ಬೋದು, ಆದರೆ ಏನು ಉಳಿಯುತ್ತೆ ಅಂತ ಗೊತ್ತಿಲ್ಲ. ಉಪಮಾ ಕಾಳಿದಾಸಸ್ಯ ಎಂಬುದು ಸಹೃದಯರು ಅವನಿಗಿತ್ತಿರುವ ಒಂದು ಬಿರುದು. ಉಪಮೆ ಕಂಪೇರ್ ಮಾಡುವಂಥದ್ದು, ಹೋಲಿಕೆ, ಇನ್ನೊಂದನ್ನು ಹೋಲಿಸುವಂಥದ್ದು ಕಾಳಿದಾಸನ ಅದ್ಭುತ ವೈಶಿಷ್ಟ್ಯ. ಅವನಷ್ಟು ಚಂದದಲ್ಲಿ ಹೋಲಿಕೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂಥವನು ಕಾಳಿದಾಸ. ಒಟ್ಟು 7 ಕೃತಿಗಳು ಅವನ ಹೆಸರಿನಲ್ಲಿ ಇಂದು ನಮಗೆ ದೊರೆಯುತ್ತದೆ. ರಘುವಂಶ ಮತ್ತು ಕುಮಾರ ಸಂಭವ ಮಹಾಕಾವ್ಯಗಳು ಕಾಳಿದಾಸಂದು. ಮೇಘದೂತ ಮತ್ತು ಋತುಸಂಹಾರ 2 ಖಂಡಕಾವ್ಯಗಳು. ಪೂರ್ಣ ಕಥೆ ಇರಲ್ಲ, ಒಂದು ಪಾರ್ಟ್ ಖಂಡಕಾವ್ಯ. ಮೇಘದೂತ ಹಾಗೆ ಯಕ್ಷನ ಇಡೀ ಕಥೆ ಇಲ್ಲ, ಅಲ್ಲಿಂದ ಹೋಗಿ 1 ವರ್ಷದ ಆ ಕಥೆ ಪೂರ್ತಿ ಇದೆ. ಋತುಸಂಹಾರ, ಮಾಲವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ ಮತ್ತು ಅಭಿಜ್ಞಾನ ಶಾಕುಂತಲ ಅಂತ 3 ನಾಟಕಗಳನ್ನು ಬರೆದಿದ್ದಾನೆ ಕಾಳಿದಾಸ. ನಾಟಕ ವಿಭಾಗದಲ್ಲಿದ್ದೀವಿ. ಭಾಸನದ್ದಾಯಿತು, ಕಾಳಿದಾಸನದ್ದಾಯಿತು. ಮುಂದೆ 3ನೇ ಕವಿ ಶೂದ್ರಕ, ಕೇಳಿದ್ದೀರಾ? ಮೃಚ್ಛಕಟಿಕ ಶೂದ್ರಕ ಕವಿಯ 10 ಅಂಕಗಳ ಒಂದು ನಾಟಕ. ಮೃಚ್ಛಕಟಿಕವನ್ನು ಬರೆದವನು ಶೂದ್ರಕ. 10 ಅಂಕಗಳು, 10 ಅಧ್ಯಾಯಗಳಿದೆ. ಚಾರುದತ್ತ ವಸಂತ ಸೇನೆಯರ ನಿರ್ವ್ಯಾಜ ಪ್ರೇಮ ಮತ್ತು ಆರ್ಯಕನ ರಾಜ್ಯಪ್ರಾಪ್ತಿ ಇವೆರಡು ಈ ನಾಟಕದ ಪ್ರಮುಖ ಅಂಶಗಳು. ಕವಿಯು ಆಗಿನ ಕಾಲದ ಪರಿಸ್ಥಿತಿಯನ್ನು ಬಹುಸುಂದರವಾಗಿ ಹೇಳಿದ್ದಾನೆ. ಸೊ ಹೀಗೆ ಆ ಕಾಲದ ಕ್ರಿಸ್ತ ಪೂರ್ವದ ಕವಿಗಳೆಲ್ಲ ತಮ್ಮ ವ್ಯವಸ್ಥೆಯನ್ನು, ರಾಜ್ಯ ವ್ಯವಸ್ಥೆ, ಸಮಾಜದ ವ್ಯವಸ್ಥೆಯನ್ನು ವರ್ಣನೆ ಮಾಡಿ ಅವತ್ತು ಹೇಗಿರ್ಬೋದು ಅಂತ ಈ ಕಾವ್ಯಗಳಲ್ಲಿ, ನಾಟಕಗಳಲ್ಲಿ ಗೊತ್ತಾಗುತ್ತೆ. ಚಿತ್ರಣ ಇದೆ. 4ನೇ ಕವಿ ನಾಟಕಕಾರ ಭವಭೂತಿ. ಭವಭೂತಿಯ ಮಹಾವೀರ ಚರಿತ, ಉತ್ತರ ರಾಮ ಚರಿತ ಮತ್ತು ಮಾಲತಿ ಮಾಧವ
ಎಂಬ 3 ನಾಟಕಗಳನ್ನು ರಚಿಸಿರುವನು. ಮಹಾವೀರ ಚರಿತ, ಉತ್ತರರಾಮಚರಿತ ಮತ್ತು ಮಾಲತಿ ಮಾಧವ ಅಂತ. ಮಹಾವೀರ ಚರಿತೆಯ ಪ್ರಸ್ತಾವನೆಯಲ್ಲಿ ತನ್ನ ಪರಿಚಯವನ್ನು ಹೇಳಿಕೊಂಡಿರುವುದು ಇತಿಹಾಸಕಾರರಿಗೆ ಸಂತಸದ ವಿಷಯ. ಯಾವುದೋ ಒಂದು ಕವಿ ನಾಟಕನೋ ಗದ್ಯನೋ ಪದ್ಯನೋ ಏನೇ ಬರೆದ್ರು ತನ್ನ ಬಗ್ಗೆ ಒಂದಷ್ಟು ಬರ್ಕೊಂಡ್ರೆ ಮುಂದಿನವರಿಗೆ ತುಂಬ ಈಸಿ ಆಗುತ್ತೆ. ಯಾವ ಕಾಲದವನು, ಯಾವ ಥರದವನು, ಯಾವ ರಾಜರಿದ್ದರು ಅಂತ ಅದನ್ನೆಲ್ಲ ಇವನು ಬರೆದಿದ್ದಾನೆ. ಭವಭೂತಿ ತನ್ನ ಬಗ್ಗೆ ಬರ್ಕೊಂಡಿದ್ದಾನೆ. ಹಾಗಾಗಿ ರಿಸರ್ಚ್ ಮಾಡುವವರಿಗೆ ತುಂಬ ಈಸಿ ಆಯಿತು. ಉತ್ತರ ರಾಮಚರಿತೆಯು ಭವಭೂತಿಯ ನಾಟಕದ ಪ್ರತಿಭಾ ಪ್ರದರ್ಶನಕ್ಕೆ ಹಿಡಿದ ಕನ್ನಡಿಯಾಗಿದೆ. ಉತ್ತರೇ ರಾಮಚರಿತೆಯ ಭವಭೂತಿರ್ ವಿಶಿಷ್ಯತೆ ಅಂತ ವಿಮರ್ಶಕರ ಪ್ರಶಂಸೆ ಅವನ ಬಗ್ಗೆ. ಇಂದಿನವರೆಗೂ ಈ ಕ್ಷೇತ್ರವನ್ನು ವಿಸ್ತರಿಸುತ್ತಾ ಬಂದಿರುವರು. ಹೀಗೆ ಅನೇಕ ಕವಿಗಳು, ನಾಟಕಕಾರರು ಇವತ್ತು ಕೂಡ ನಾಟಕಗಳು ರಚನೆ ಆಗ್ತಾ ಇದೆ. ನಾಟಕ ಅನ್ನೋದು ಸ್ವಲ್ಪ ಇವತ್ತು ಉಳ್ಕೊಂಡಿದೆ. ಯಾರಿಗೆಲ್ಲ ಇಷ್ಟ ಇದೆಯೋ ನಾಟಕದ ಬಗ್ಗೆ ಅಭಿನಯ ಅಥವಾ ಆಸಕ್ತಿ ಇದೆಯೋ, ನೀನಾಸಂ ಮೈಸೂರಲ್ಲೇ ಇದೆ ಇನ್ನೊಂದು ರಂಗಭೂಮಿ, ಅಲ್ಲೆಲ್ಲ ಹೋಗಿ ಚಂದದಲ್ಲಿ ಕಲಿಬೋದು. ನಾಟಕದ ಶಾಸ್ತ್ರವನ್ನು ಅಧ್ಯಯನ ಮಾಡಿದ ದಯವಿಟ್ಟು ಕಲಿಬೇಡಿ. ಯಾಕಂದರೆ ಆ ಟೆಕ್ನಿಕ್ ಬೇಕು. ಕೇವಲ ಕೀಳು ಮಟ್ಟದ ಜೋಕುಗಳಿಗಾಗಿ ನಾಟಕ ಇರುವುದಲ್ಲ. ಆತ್ಮಗುಣಗಳನ್ನು ಬಿಂಬಿಸಬೇಕು. ಹಾಸ್ಯ ಬೇಕು, ನವರಸಗಳಲ್ಲಿ ಹಾಸ್ಯ ಒಂದು, ಆದರೆ ಕೀಳು ಮಟ್ಟದ್ದಲ್ಲ. ಇನ್ನೊಬ್ಬರಿಗೆ ಕಿರಿಕಿರಿ ಆಗುವಂಥ ಹಾಸ್ಯ ಅಲ್ಲ, ಇನ್ನೊಬ್ಬರನ್ನು ಡೌನು ಮಾಡುವಂಥ ಹಾಸ್ಯಗಳಲ್ಲ, ಒಳ್ಳೆಯ ಹಾಸ್ಯಗಳು. ಆ ಹಾಸ್ಯದಿಂದ ಅವನು ಉದ್ಧಾರ ಆಗಬೇಕು, ಅಂಥ ಹಾಸ್ಯಗಳಾಗಬೇಕು. ಇದೆ ಹಳೆಯ ನಾಟಕಗಳನ್ನು ನೋಡಿದರೆ ಗೊತ್ತಾಗತ್ತೆ. ಇಷ್ಟು ಭೂಮಿಕಾ ವಿಭಾಗ ಇಲ್ಲಿಗೆ ಸಮಾಪ್ತಿ ಆಯಿತು. ಇಷ್ಟು ಭೂಮಿಕೆಯನ್ನು ಇಟ್ಟುಕೊಂಡು ನಾವು ಮುಂದೆ ಪಾಠಗಳಿಗೆ ಹೋಗಬೇಕು. ಆವಾಗ ಉಪನಿಷತ್ ಅಂದರೆ ಏನು, ವೇದ ಅಂದರೆ ಏನು, ನಾಟಕ ಅಂದರೆ ಏನು, ಕಥೆಗಳು ಯಾಕೆ ಬೇಕು, ಹೀಗೆಲ್ಲ ಪ್ರಶ್ನೆಗಳು ಬರಲ್ಲ. ಅರ್ಥ ಆಗಲಿಲ್ವ ಮತ್ತೊಮ್ಮೆ ರಿವೈಂಡ್ ಮಾಡಿ ಕೇಳಿ, ಮತ್ತೊಮ್ಮೆ ಕೇಳಿ ಈ ಪಾಠಗಳನ್ನು. ಏನೂ ಸಮಸ್ಯೆ ಇಲ್ಲ, ಬರೀ ಅರ್ಧ ಗಂಟೆಯ ಪಾಠಗಳು. ಇಲ್ಲಿಗೆ ಭೂಮಿಕಾ ವಿಭಾಗ ಮುಗಿಯಿತು. ಇಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಭೂಮಿಕಾ ವಿಭಾಗಂ ಆಶ್ರಿತ್ಯ ಕವೀನಾಂ ತೇಷಾಂ. ಮೊದಲನೇ ಪ್ರಶ್ನೆ, ಈ ಭೂಮಿಕಾ ಅನ್ನುವ ಪಾಠದಲ್ಲಿ ಪೀಠಿಕೆಯಲ್ಲಿ ಒಟ್ಟು 47 ಪುಸ್ತಕಗಳ ಹೆಸರುಗಳು ಬರುತ್ತೆ, 47 ಕವಿಗಳು. ಅದನ್ನು ಲಿಸ್ಟ್ ಔಟ್ ಮಾಡಬೇಕು. ಅದು ಒಂದು ಕೆಲಸ. ದಶವಾಕ್ಯೈ ಸಂಸ್ಕೃತ ಕನ್ನಡ ಆಂಗ್ಲ ಭಾಷೆಯ ಇನ್ನೊಂದು 10 ವಾಕ್ಯದಲ್ಲಿ ಬರೆಯುವ 5 ಮಾರ್ಕಿನ ಪ್ರಶ್ನೆ. ಕನ್ನಡದಲ್ಲೂ ಬರಿಬೋದು, ಇಂಗ್ಲೀಷಲ್ಲೂ ಬರಿಬೋದು. ವೇದಗಳ ಬಗ್ಗೆ ಎಲ್ಲ ಈ ಥರದ ಹೆಡ್ಡಿಂಗ್ ಇದೆಯಲ್ಲ, ಅದರ ಬಗ್ಗೆ 5 ಮಾರ್ಕಿಗೆ ಬರಿಬೇಕು. 10 ವಾಕ್ಯ, 1 ಪೇಜ್ ಬರಿಬೇಕು. ವೇದಗಳ ಬಗ್ಗೆ 1 ಪೇಜ್, ಉಪನಿಷತ್ತಿನ ಬಗ್ಗೆ 1 ಪೇಜ್, ಪುರಾಣ, ರಾಮಾಯಣ, ಮಹಾಭಾರತ, ಪಂಚಮಹಾಕಾವ್ಯ, ಕಥಾ ಸಾಹಿತ್ಯ, ಸ್ತೋತ್ರ ಸಾಹಿತ್ಯ, ಸುಭಾಷಿತಾನಿ, ನಾಟಕಾನಿ, ಹೀಗೆ 8 ಟಾಪಿಕ್ಕಿನ ಬಗ್ಗೆ 1 ಪೇಜ್ ಬರಿಬೇಕು. ಇದರದ್ದು ನೋಟ್ಸ್ ಕೊಡಲ್ಲ, ಅಲ್ಲೇ ಟೆಕ್ಸ್ಟಲ್ಲಿ ಇದೆ, ಅಧ್ಯಯನ ಮಾಡಿ ಬರಿಬೇಕು. ಯಾಕೆ ಕೊಡಲ್ಲ ಅಂದರೆ ಅಲ್ಲಿ ಇರೋದನ್ನು ಆ್ಯಸ್ ಇಟ್ ಈಸ್ ಬರೆದ್ರು ಆಗತ್ತೆ, ಆದರೆ 1 ಪೇಜ್ ಆಗಬೇಕು. ಹೀಗೆ ದಶವಾಕ್ಯಗಳು ಇಲ್ಲಿಗೆ ಸಮಾಪ್ತಿ ಆಯಿತು. ಭೂಮಿ ವಿಭಾಗ ಮುಗಿಯಿತು. ಯಾವುದೇ ಸಂದೇಹಗಳಿದ್ದರೆ ಕೂಡ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬೋದು, ಯಾವುದೇ ಸಂಕೋಚ ಬೇಡ. ಸಂಸ್ಕೃತದ ಬಗ್ಗೆ ಡೌಟ್ಗಳಿದ್ದರೆ, ಸಂಸ್ಕೃತಿಯ ಬಗ್ಗೆ ಡೌಟ್ಗಳಿದ್ದರೆ, ಏನೇ ಡೌಟ್ಗಳಿರಲಿ, ಸಣ್ಣ ಪುಟ್ಟದಿರ್ಬೋದು. ಹಿಡಿಸುಡಿ ಯಾಕೆ ಉಲ್ಟೆ ಇಡಬಾರ್ದು, ಈಗ ಮೇಲುಗಡೆ ಇಡಬಾರ್ದು, ಮಂಗಳವಾರ ಯಾಕೆ ಕಟ್ಟಿಂಗ್ ಮಾಡಬಾರ್ದು, ಹುಡುಗಿಯರು ಯಾಕೆ ವೇದ ಮಂತ್ರ ಹೇಳ್ಬಾರ್ದು, ಇಂಥದ್ದೆಲ್ಲ ಏನೇ ಸಣ್ಣ ಪುಟ್ಟ ಪ್ರಶ್ನೆಗಳಿದ್ರೂ ಕೇಳ್ಬೋದು. ದಯವಿಟ್ಟು ಸಂಸ್ಕೃತದ ಪ್ರಶ್ನೆಗಳನ್ನು ಅಲ್ಲೇ ಮುಚ್ಚಿ ಹಾಕಬೇಡಿ, ನನಗೊಂದು ಮೆಸೇಜ್ ಮಾಡಬೇಡಿ. ಯಾವತ್ತಾದರೂ ನಿಮ್ಮ ಜೀವನದ ಉದ್ಧಾರಕ್ಕೆ ಅದು ಕಾರಣ ಆಗಬಹುದು ಅಂತ ಹೇಳ್ತಾ, ಪಾಠಗಳ ಮುಂದಿನ ಪಠ್ಯಪುಸ್ತಕದ ಪರಿಚಯವನ್ನು ಮಾಡುವ. ಪಾಠಗಳಲ್ಲಿ ಪಾಠಗಳ ಸಂದೇಶ ಅಂತ ಇದೆ. ಪ್ರತಿಯೊಂದು ಪಾಠದ ಬಗ್ಗೆ ನಿಮಗೆ ಇಲ್ಲಿ 1 ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಒಟ್ಟಿಗೆ 13 ಪಾಠಗಳಿದೆ. ಫಸ್ಟ್ PUನಲ್ಲಿ ನಿಮಗೆ 13 ಪಾಠಗಳಿದೆ. ಮಂಗಲ ಈಗಾಗಿ 1 ಕೂಡ ಆಗಲಿಲ್ಲ, ಇವಾಗ 1 ಪಾಠನೂ ಆಗಲಿಲ್ಲ. ಭೂಮಿಕಾ ವಿಭಾಗ ಮುಗ್ದದ್ದು. ದ್ವೇ ವಿದ್ಯೆ ವೇದಿತವ್ಯೆ ಅಂತ ಮೊದಲ ಪಾಠದಿಂದ 13 ಪಾಠಗಳಿದೆ. 13 ಇರೋದು, ಭಾರಿ ಕಡಿಮೆ ಇದೆ ಎಲ್ಲ ಸಬ್ಜೆಕ್ಟಿಗೆ ಕಂಪೇರ್ ಮಾಡಿದರೆ. ಪ್ರತಿ ಪಾಠದಲ್ಲೂ ಏನಿದೆ ಅಂತ ಪಾಠಗಳ ಸಂದೇಶ ಇದೆ. ಮೊದಲು ಮಂಗಲ ಅಂತ ಇದೆ.
ಮಂಗಲ ಅಂದರೆ ಪ್ರೇಯರ್ ಮಾಡುವಂಥದ್ದು. ಯಾಕೆ? ಯಾವುದೇ ತೊಂದರೆ ಬರಬಾರ್ದು, ನಿರ್ವಿಘ್ನ ಪರಿಸಮಾಪ್ತಿಗಾಗಿ ಮಂಗಳ ಮಾಡುವಂಥದ್ದು. ತೊಂದರೆ ಯಾವುದು ಬರಬಾರ್ದಲ್ಲ. ನಮಗೊಂದು ಸ್ವೀಟ್ ಮಾಡಬೇಕಾದ್ರೂ ಅಷ್ಟೇ, ಪ್ರಾಬ್ಲಮ್ ಬರಬಾರ್ದು. ಅದಕ್ಕಾಗಿ ಅಗ್ನಿದೇವನನ್ನು ಪ್ರಾರ್ಥನೆ ಮಾಡ್ತೇವೆ. ಈಗ ವಿದ್ಯಾಭ್ಯಾಸಕ್ಕೆ ತೊಂದರೆ ಬರಬಾರ್ದು, ಅದಕ್ಕಾಗಿ ಪ್ರಾರ್ಥನೆ ಮಂಗಳಾಚರಣೆ ಅಂತ ಮಾಡ್ತೇವೆ. ಈ ಮಂಗಳಾಚರಣೆ ಬಗ್ಗೆ ಒಂದು ಪೀಠಿಕೆ ಇದೆ. ಅದಾದಮೇಲೆ ದ್ವೇ ವಿದ್ಯೆ ವೇದಿತವ್ಯೆ ಅಂತ ಆ ಪೀಠಿಕೆಗಳನ್ನು ಆಯಾ ಪಾಠ ಆಗುವಾಗ ನೋಡುವ. ಮಂಗಳಾಚರಣೆ ಯಾಕೆ ಅಂತ ಕೊಟ್ಟಿದ್ದಾರೆ. ವೇದಗಳ ಶಾಂತಿ ಮಂತ್ರಗಳು ಮನಸ್ಸಿಗೆ ಶಾಂತಿಯನ್ನು ಮುದವನ್ನು ನೀಡುತ್ತವೆ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣದ ಬ್ರಹ್ಮನನ್ನು ಎಲ್ಲರಲ್ಲಿಯೂ ಕೂಡ ಮಂಗಳವಾಗಲಿ. ಮಂಗಳ ಅಂದರೆ ಏನು? ಮಂ ಪಾಪಂ ಗಲತೀತಿ ಮಂಗಲಂ. ಪ್ರತಿ ಶಬ್ದಕ್ಕೂ ಅರ್ಥ ಇದೆ ವಿದ್ಯಾರ್ಥಿಗಳೇ. ನನ್ನ ಪಾಪವನ್ನು ಅದು ದೂರ ಮಾಡುತ್ತೆ, ಅದಕ್ಕಾಗಿ ಮಂಗಳ ಅಂತ ಹೇಳೋದು. ಕುಂಕುಮ ಇಡ್ತೀರಲ್ಲ ಇಲ್ಲಿ, ಅದು ಯಾಕೆ ಮಂಗಳ ದ್ರವ್ಯ ಅಂತ ಕರೆದದ್ದನ್ನು? ನಮ್ಮ ಪಾಪವನ್ನು ದೂರ ಮಾಡುತ್ತೆ. ಅದರ ದರ್ಶನ ನಮ್ಮ ಹಣೆಯಲ್ಲಿದ್ದು ನಮಗೆ ಕಾಣುವುದಿಲ್ಲ, ಹಾಗಾದರೆ ಯಾಕೆ ಹಾಕಬೇಕು? ಪ್ರತಿಯೊಬ್ಬರೂ ಹಾಕಬೇಕು. ಅಲ್ಲಿರುವ ಮಂಗಳ ದ್ರವ್ಯ ದರ್ಶನ ನಮ್ಮ ಪಾಪವನ್ನು ಕಮ್ಮಿ ಮಾಡುತ್ತೆ. ಹಾಗಾಗಿ ನೀವು ಕುಂಕುಮ ಹಾಕಬೇಕು. ಅದರ ದರ್ಶನ ನನ್ನ ಪಾಪವನ್ನು ತೊಳೆಯುತ್ತೆ. ನಾನು ಹಾಕಿದರೆ ನಿಮ್ಮ ಪಾಪವನ್ನು ತೊಳೆಯುತ್ತೆ. ಪರಸ್ಪರಂ ಭಾವೆಯಂತಹ ಶ್ರೇಯಸ್ಪರಮವಾಪ್ಸ್ಯತ. ಪರಸ್ಪರ ಒಳ್ಳೆಯದನ್ನು ಭಾವನೆ ಮಾಡಿಕೊಳ್ಳುವ, ಶ್ರೇಯಸ್ಸನ್ನು ಇಬ್ಬರೂ ಒಟ್ಟಿಗೆ ಪ್ರಾಪ್ತಿ ಮಾಡಿಕೊಳ್ಳುವ, ಅದು ಮಂಗಳ. ಅದು ನಮ್ಮ ಸಂಸ್ಕೃತಿ ಸಂಪ್ರದಾಯ. ಹಾಗಾಗಿ ಗೊಡ್ಡಲ್ಲ, ಗೊಡ್ಡು ಅಂತ ಹೇಳಿದವರ ಬುರುಡೇ ಗೊಡ್ಡು. ಮಂಗಳ ಉಪನಿಷದ ಸಂಗ್ರಹಿತ ಶಾಂತಿ ಮಂತ್ರ. ಒಂದಷ್ಟು ಮಂಗಳವನ್ನು ಮಾಡಿ ಮುಂದಿನ ಪಾಠ ಮುಂದಿನ ಸೆಕ್ಷನಲ್ಲಿ ನೋಡುವ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಎಲ್ಲದೂ ಪೂರ್ಣ ಅಂತ ಪೂರ್ಣ ಆಗಬೇಕಲ್ಲ. ಎಲ್ಲಿಂದ ನಾವು ಆರಂಭವಾಗಿದೆ? ದೇವರ ಮನೆಯಲ್ಲಿದ್ವಿ ಮೊದಲು, ಆಮೇಲೆ ಅಮ್ಮನ ಹೊಟ್ಟೆಗೆ ಬಂದದ್ದು. ಆ ದೇವರ ಮನೆಯಿಂದ ಆರಂಭವಾಗಿ ಮತ್ತೆ ದೇವರ ಮನೆಗೆ, ದೇವಲೋಕಕ್ಕೆ ತಲುಪಬೇಕಲ್ಲ, ಅದೇ ಪೂರ್ಣ. ಓಂಕಾರ ರೂಪದಲ್ಲಿ ಯಾವುದು ಅಭಿವ್ಯಕ್ತಗೊಳ್ಳುವುದು ಅದು ಪರಬ್ರಹ್ಮ. ಎಲ್ಲ ಪ್ರಕಾರಗಳಿಂದಲೂ ಪೂರ್ಣವಾದುದು. ಈ ಸೃಷ್ಟಿಯು ಸಂಪೂರ್ಣವಾದುದು. ಅಖಂಡ ಮಂಡಲಾಕಾರಂ. ಅಖಂಡ, ಇದು ತುಂಡಲ್ಲ ನಮ್ಮದು ಬ್ರಹ್ಮಾಂಡ. ಅಖಂಡ, ಖಂಡವಲ್ಲದೆ ಇರುವುದು, ಪೂರ್ಣ ಅಂತ ಅರ್ಥ. ನಾವು ಪೂರ್ಣವೇ, ನಮ್ಮ ಜೀವನವು ಪೂರ್ಣವೇ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಓಂ ಶಾಂತಿ ಶಾಂತಿ ಶಾಂತಿ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಈ ಕಿವಿಗಳಿಂದ ತಾತ್ಪರ್ಯ ಹೇಳಿಬಿಡ್ತೇನೆ. ಒಳ್ಳೆಯದನ್ನು, ಮಂಗಳವಾದ್ದನ್ನು, ದೇವರ ಕೀರ್ತನೆಗಳನ್ನು ಕೇಳೋಣ. ಅದಕ್ಕಾಗಿ ಕಿವಿ ಕೊಟ್ಟದ್ದು ನಮಗೆ. ಭದ್ರಂ ಪಶ್ಯೇಮಾಕ್ಷಭಿರ್ಯ ಜತ್ರಾಹ. ನಮ್ಮ ಕಣ್ಣುಗಳಿಂದ ಒಳ್ಳೆಯದನ್ನು ನೋಡುವ, ದೇವರ ಮೂರ್ತಿಯನ್ನು ನೋಡುವ ನಾವು. ಸ್ಥಿರೈರಂಗೈಸ್ತುಷ್ಟವಾಗುಂ ಸಸ್ತನೋಭಿಹಿ. ಸದೃಢಾಂಗಯುತ ದೇಹಿಗಳಾಗಿ ನಮ್ಮ ಜೀವನ ಪರ್ಯಂತವು ದೇವಹಿತವನ್ನೇ ಆಚರಿಸೋಣ. ದೇಹ ದೃಢವಾಗಿರಲಿ. ಯಾಕೆ? ದೇವರನ್ನು ಆರಾಧನೆ ಮಾಡಲಿಕ್ಕೆ, ಸ್ಮರಣೆ ಮಾಡಲಿಕ್ಕೆ, ದೇವರಿಗಾಗಿ ಜೀವನವನ್ನು ವ್ಯಯಿಸಬೇಕು. ಹಾಗಾದರೆ ಜಾಬ್, ವೃತ್ತಿ ಅದೆಲ್ಲ ಕೂಡ ಮೊನ್ನೆ ಹೇಳಿದೆ ಸಬ್ ಅಂತ. ಅದು ಬೇಡ ಅಂತ ಅಲ್ವೇ ಅಲ್ಲ, ಇಂಪಾರ್ಟೆಂಟ್ ಇದು. ಮೂರನೇ ಮಂಗಳಾಚರಣೆ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿನಃ ಪೂಷಾ ವಿಶ್ವವೇದಾಃ ಸ್ವಸ್ತಿನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನೊಂದು ಸಣ್ಣ ವಿಷಯ. 3 ಸಲ ಶಾಂತಿ ಯಾಕೆ? ಶಾಂತಿ ಆಗಲಿ, ಶಾಂತವಾಗಲಿ ಅಂತ ಒಂದು ಸಲ ಹೇಳಿದ್ರೆ ಸಾಕಲ್ಲ. ನಮ್ಮ ಜೀವನ ಒಂದು ಕಡೆ ಇರೋದಲ್ಲ, ಒಂದಕ್ಕೆ ಸೀಮಿತ ಅಲ್ಲ ನಮ್ಮದು. 3 ಪಾರ್ಟ್ ಇದೆ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಅಂತ 3 ವಿಭಾಗಗಳಲ್ಲಿ ನಮ್ಮ ಶಾಂತಿ ಆಗಬೇಕಾಗಿದೆ. ಕಣ್ಣಿಗೆ ಕಾಣುವಂಥದ್ದು, ದೇವರ ಕಾಣದೇ ಇರೋದು, ಅದಕ್ಕಿಂತ ಹಿಂದುಗಡೆ ಬೆಳಗ್ತಾ ಇರುವಂತಹ ಆಧ್ಯಾತ್ಮಿಕ ಕ್ಷೇತ್ರ. ಈ 3 ಕ್ಷೇತ್ರಗಳು ಸೇರಿ ನಮ್ಮ ಜೀವನ ಅಂತಾಗೋದು. 3 ಕ್ಷೇತ್ರಗಳಲ್ಲೂ ನಮಗೆ ಶಾಂತಿ ಸಿಗಬೇಕು, ಶಾಂತವಾಗಬೇಕು. ಆವಾಗ ಮಾತ್ರ ಪರಮಾತ್ಮನ ಸಾಕ್ಷಾತ್ಕಾರ.
ಹಾಗಾಗಿ 3 ಸಲ ಶಾಂತಿ ಹೇಳುವುದು. ಜ್ಞಾನಿಗಳ ಮಾತನ್ನು ಕೇಳುವ ಇಂದ್ರದೇವನು ನಮಗೆ ಮಂಗಳವನ್ನುಂಟು ಮಾಡಲಿ. ಇಂದ್ರವೃದ್ಧಶ್ರವಾಹ. ಪೂಷನ್ ಸೂರ್ಯ ದೇವನು ನಮಗೆ ಕಲ್ಯಾಣಕರನಾಗಲಿ. ಅರಿಷ್ಟನಾಶಕನಾದ ಗರುಡ ದೇವನು ನಮಗೆ ಮಂಗಳಕರನಾಗಲಿ. ಅವರೆಲ್ಲರೂ ನಮಗೆ ಸಪೋರ್ಟಿವ್ ಆಗಿರಲಿ ಅಂತ. ಇಲ್ಲೇ ಇದ್ದಾರೆ ಎಲ್ಲ ದೇವತೆಗಳು, ನಮಗೆ ಸಹಕಾರವಾಗಲಿ ಅಂತ. ಎಲ್ಲ ದೇವತೆಗಳು ಇಲ್ಲೇ ಇದ್ದಾರೆ. ಇದರ ಒಳಗಡೆ 33 ಕೋಟಿ ದೇವತೆಗಳು ಇಲ್ಲಿ ಒಳಗಿದ್ದಾರೆ. ಕಾಣುವ ಕಣ್ಣು ನಮಗೆ ತೆರೆದಿಲ್ಲ ಅಷ್ಟೆ. ಬೃಹಸ್ಪತಿ ದೇವನು ನಮಗೆ ಒಳ್ಳೆಯದನ್ನು ನೀಡುವಂಥವನಾಗಲಿ. ಬೃಹಸ್ಪತಿ ಒಳ್ಳೆಯದನ್ನು ನೀಡಲಿ. ಹೀಗೆ ಮಂಗಳಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಮಂಗಳ ಅನ್ನೋದು ಇಲ್ಲಿಗೆ ಇಟ್ಟುಕೊಳ್ಳುವ. ಮನಸ್ಸಿನಲ್ಲೇ ಮಂಗಳ ಮಾಡಿ ಈ ಇಡೀ ವರ್ಷ ನಮಗೆ ಸಂಸ್ಕೃತವಷ್ಟೇ ಅಲ್ಲ, ಎಲ್ಲ ಪಾಠಗಳು ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ, ಒಳ್ಳೆಯ ಅಂಕಗಳು ಸಿಗಲಿ. ಎಲ್ಲರಿಗೂ 100ಕ್ಕೆ 100 ಅಂತ ಹೇಳ್ತಾ ಇಲ್ಲ, ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಳ್ಳೆಯ ಅಂಕಗಳು, ನಿರೀಕ್ಷೆಗೂ ಮೀರಿ ಅಷ್ಟು ಅಂಕಗಳು ಬರಲಿ, ಹಾಗೆ ಜ್ಞಾನ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ನಿಲ್ಲಿಸುವ. ಧನ್ಯವಾದ.